ಮಂಡ್ಯದ ಕೆರಗೋಡು ಗ್ರಾಮದಲ್ಲಿ ಕೇಸರಿ ಧ್ವಜದ ಗಲಾಟೆ ಜೋರಾಗಿದೆ. ಹನುಮನ ಧ್ವಜಸ್ತಂಭಕ್ಕಾಗಿ ಹಿಂದೂ ಮುಸ್ಲಿಂ ಪಾಲಿಟಿಕ್ಸ್ ನಡೀತಾ ಇದೆ. ಇತ್ತೀಚೆಗೆ ಗ್ರಾಮದಲ್ಲಿ 108 ಅಡಿ ಎತ್ತರದ ಸ್ತಂಭ ನಿರ್ಮಾಣ ಮಾಡಲಾಗಿದೆ. ಗ್ರಾಮ ಪಂಚಾಯಿತಿ ಅನುಮತಿಯನ್ನ ಪಡೆದು ಧ್ವಜಸ್ತಂಭವನ್ನು ನಿರ್ಮಾಣ ಮಾಡಲಾಯಿತು. ಧ್ವಜಸ್ತಂಭ ನಿರ್ಮಾಣದ ಬಳಿಕ ಗ್ರಾಮದಲ್ಲಿ ಕೆಲವರು ತಗಾದೆ ತೆಗೆದಿದ್ದಾರೆ. ಕೇಸರಿ ಹನುಮ ಧ್ವಜ ತೆಗಿರಿ ಅಂತೇಳಿ ಗ್ರಾಮ ಪಂಚಾಯಿತಿಗೆ ದೂರು ಕೊಟ್ಟಿದ್ದಾರೆ. ದೂರಿನ ಬಳಿಕ ಕೇಸರಿ ಧ್ವಜ ಇಳಿಸುವುದಕ್ಕೆ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಒತ್ತಡ ಇರ್ತಾ ಇದ್ದಾರೆ. ಕೇಸರಿ ಹನುಮ ಧ್ವಜ ಇಳಿಸಲ್ಲ ಅಂತ ಗ್ರಾಮಸ್ಥರು ಬಿಗಿಪಟ್ಟು ಹಿಡಿದಿದ್ದಾರೆ. ಕೇಸರಿ ಧ್ವಜ ಇಳಿಸದಂತೆ ಗ್ರಾಮಸ್ಥರಿಗೆ ಕೆಲ ಮುಸ್ಲಿಮರು ಸಾಥ್ ಕೂಡ ಕೊಟ್ಟಿದ್ದಾರೆ. ಕೇಸರಿ ಧ್ವಜದ ವಿಚಾರದಲ್ಲಿ ಕೆಲವರಿಂದ ರಾಜಕೀಯ ಆಗ್ತಾ ಇದೆ ಅನ್ನೋ ಆರೋಪ ಕೇಳಿಬಂದಿದೆ. ಗ್ರಾಮದಲ್ಲಿ ಒಂದು ರೀತಿ ಪ್ರಕ್ಷುಬ್ಧ ವಾತಾವರಣ ಕೂಡ ಇದೀಗ ನಿರ್ಮಾಣ ಆಗಿದೆ. ಅಂಗಡಿ ಮುಂಗಟ್ಟುಗಳಿಗೆ ಬೀಗ ಜಡಿಯಲಾಗಿದೆ. ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಸೊ ಪೊಲೀಸರು ಗ್ರಾಮದಲ್ಲೇ ಬೀಡು ಬಿಟ್ಟು ಬಂದೋಬಸ್ತನ್ನು ಕೂಡ ಕೊಟ್ಟಿದ್ದಾರೆ. ರಾತ್ರೋರಾತ್ರಿ ಹನುಮ ಧ್ವಜ ತೆರವಿಗೆ ಅಧಿಕಾರಿಗಳು ಕೂಡ ಎಂಟ್ರಿ ಕೊಡ್ತಾರೆ. ಅದಾದ ನಂತರದಲ್ಲಿ ಆದರೆ ಅಧಿಕಾರಿಗಳ ವಿರುದ್ಧವೇ ಸಿಡಿದೆದ್ದಿದ್ದಾರೆ ಕೆರಗೋಡು ಗ್ರಾಮಸ್ಥರು. ಧ್ವಜ ತೆರವು ಮಾಡದೇ ಇರೋ ರೀತಿಯಾಗಿ ಜಮಾಯಿಸಿದ್ದಾರೆ ನೂರಾರು ಜನ. ಮಂಡ್ಯದ ಕೆರಗೋಡು ಗ್ರಾಮದಲ್ಲಿ ಬಿಗುವಿನ ವಾತಾವರಣ ನಿರ್ಮಾಣ ಆಗಿದೆ. ಇನ್ನು ಮುಂಜಾನೆ 3 ಗಂಟೆಗೆ ಗ್ರಾಮಕ್ಕೆ ಆಗಮಿಸಿದ್ದಾರೆ. ಧ್ವಜ ತೆರವಿಗೆ ಅಂತ ಪ್ರಯತ್ನ ಪಟ್ಟಿದ್ದಾರೆ ಅಧಿಕಾರಿಗಳು, ಆದರೆ ಇದು ಸಾಧ್ಯವಾಗಿಲ್ಲ. ನೋಡಿ, ಹನುಮ ಧ್ವಜ ಇಳಿಸೋದಕ್ಕೆ ಬಂದಂತಹ ಇಒಗೆ ಪ್ರತಿಭಟನೆಯ ಬಿಸಿ ಕೂಡ ತಟ್ಟಿತು ಅಂತ ಹೇಳ್ಬೋದು. ಧ್ವಜಸ್ತಂಭ ತೆರವಿಗೆ ಆಗಮಿಸಿದ್ರು ತಾಲೂಕು ಪಂಚಾಯತ್ ಇಒ ಆದಂತಹ ವೀಣಾ. ಸರ್ಕಾರಿ ಜಾಗದಲ್ಲಿ ಧ್ವಜಸ್ತಂಭ ನಿರ್ಮಾಣ ಒಂದು ಕಾರಣ ನೀಡಿ ಇಒ ಮಾತಿಗೆ ಸಿಟ್ಟಿಗೇಳ್ತಾರೆ ಗ್ರಾಮಸ್ಥರು. ಪ್ರತಿಭಟನೆಯನ್ನ ಮಾಡ್ತಾರೆ. ಜೈ ಶ್ರೀರಾಮ್ ಜೈ ಹನುಮಾನ್ ಅನ್ನೋ ಘೋಷಣೆಯನ್ನು ಕೂಡ ಕೂಗಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾರೆ. ಪ್ರಾಣ ಬಿಟ್ಟರೂ ಸರಿ ಧ್ವಜಸ್ತಂಭವನ್ನ ಇಳಿಸೋದಕ್ಕೆ ಬಿಡಲ್ಲ ಅಂತ ಗ್ರಾಮಸ್ಥರು ಪಟ್ಟು ಹಿಡಿತಾರೆ. ಅಯೋಧ್ಯೆ ಶ್ರೀರಾಮ ಪ್ರಾಣ ಪ್ರತಿಷ್ಠಾಪನೆ ನೆನಪಿಗಾಗಿ ನಿರ್ಮಿಸಲಾಗಿತ್ತು ಈ ಧ್ವಜಸ್ತಂಭವನ್ನ. 108 ಅಡಿ ಧ್ವಜಸ್ತಂಭದಲ್ಲಿ ಕೇಸರಿ ಬಣ್ಣದ ಹನುಮ ಧ್ವಜ ಹಾರಿಸಿದ್ರು ಗ್ರಾಮಸ್ಥರು. ಕೆಲವರು ವಿರೋಧ ಮಾಡ್ತಾರೆ. ಧ್ವಜದ ಹಾರಾಟದ ಬಗ್ಗೆ ಚರ್ಚೆ ಆಗುತ್ತೆ. 22 ಸದಸ್ಯ ಬಲದ ಪೈಕಿ ಹನುಮ ಧ್ವಜ ಹಾರಾಟಕ್ಕೆ ಬೆಂಬಲ ಕೊಡ್ತಾರೆ 20 ಜನ ಸದಸ್ಯರು. ಬಹುಮತ ಪಡೆದು ನಡಾವಳಿ ರಚಿಸಿ ವಿವಾದ ಇತ್ಯರ್ಥ ಮಾಡಿದ್ರು ಗ್ರಾಮ ಪಂಚಾಯಿತಿ. ಅದಾದ ಮೇಲೆ ಈಗ ಇಳಿಸಿ ಅಂತಿದ್ದಾರೆ. ನಾವು ಇದಕ್ಕೆ ಅಸಾಧ್ಯ ಆಗೋದಿಲ್ಲ ಅಂತ ಹೇಳ್ತಿದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಘವೇಂದ್ರ. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ರಾಘವೇಂದ್ರ, ಧ್ವಜಸ್ತಂಭದ ಗಲಾಟೆ, ಪ್ರಕ್ಷುಬ್ಧ ವಾತಾವರಣ ಇದೆ ಗ್ರಾಮದಲ್ಲಿ. ಸದ್ಯದ ಸಿಚುವೇಶನ್ ಹೇಗಿದೆ? ಧ್ವಜಸ್ತಂಭದ ಮೇಲಿನ ಬಾವುಟವನ್ನ ತೆಗಿರಿ, ಹನುಮ ಧ್ವಜವನ್ನ ತೆಗಿರಿ ಅಂತ ಕೆಲವರು ಹೇಳ್ತಾ ಇದ್ದಾರೆ. ಸೊ ಎಲ್ಲವೂ ಚೆನ್ನಾಗೇ ಇತ್ತು. ಎಲ್ಲಿ ಸಮಸ್ಯೆ ಆಗಿದ್ದು ಎಲ್ಲಿಂದ? ಈಗ ಸಿಚುವೇಶನ್ಸ್ ಹೇಗಿದೆ? ಶಿಲ್ಪ, ಮಂಡ್ಯ ತಾಲೂಕಿನ ಕೆರಗೋಡು ಗ್ರಾಮದಲ್ಲಿ ಏನು ಬೃಹತ್ 108 ಅಡಿಯ ಹನುಮ ಧ್ವಜವನ್ನು ಹಾರಿಸಲಿಕ್ಕೆ ನಿರ್ಮಿಸಿದಂತ ಒಂದು ಹನುಮ ಧ್ವಜ ಕಂಬ ಇತ್ತು. ಈ ಒಂದು ಹನುಮ ಧ್ವಜ ಕಂಬ ಮತ್ತೆ ಹನುಮ ಧ್ವಜವನ್ನು ತೆರವು ಮಾಡಬೇಕು ಅಂತ ಹೇಳಿ ಈಗ ಆ ಒಂದು ಗ್ರಾಮದಲ್ಲಿ ಒಂದು ವಿವಾದ ಹತ್ತಿಕೊಂಡಿರುವಂತದ್ದು. ಈ ಒಂದು ಗ್ರಾಮದಲ್ಲಿ ಹನುಮ ಪ್ರಾಣ ಪ್ರತಿಷ್ಠಾಪನೆ ದಿನ ಏನು ಜನವರಿ 22 ಇತ್ತು. ಆ ದಿನ ಈ ಒಂದು ಬೃಹದಾಕಾರದ 108 ಅಡಿ ಎತ್ತರದ ಒಂದು ಧ್ವಜ ಕಂಬವನ್ನು ನಿರ್ಮಿಸಲಾಗಿತ್ತು. ಜೊತೆಗೆ ಆ ದಿನವೂ ಕೂಡ ಏನು ಭಗವದ್ ಧ್ವಜ ಮತ್ತೆ ಹನುಮ ಧ್ವಜ ಎರಡನ್ನೂ ಕೂಡ ಹಾರಿಸಲಾಗಿತ್ತು. ಜೊತೆಗೆ ಇದಕ್ಕೆ ಯಾವುದೇ ವಿರೋಧ ಕೂಡ ಇರಲಿಲ್ಲ. ಜೊತೆಗೆ ಸ್ಥಳೀಯ ಗ್ರಾಮ ಪಂಚಾಯತಿ ಮಟ್ಟದಲ್ಲೂ ಕೂಡ ಇದಕ್ಕೆ ಅನುಮತಿಯನ್ನ ಪಡೆದು ಸಭೆ ಒಂದು ಸಾಮಾನ್ಯ ಸಭೆಯಲ್ಲೂ ಕೂಡ ನಿರ್ಣಯವನ್ನ ಮಾಡಿ ಆ ಒಂದು ಧ್ವಜಕಂಬವನ್ನ ನಿರ್ಮಾಣ ಮಾಡಲಾಗಿತ್ತು. ಆದ್ರೆ ಈಗ ಒಂದು ರೀತಿ ಆ ಒಂದು ಗ್ರಾಮದಲ್ಲಿ ಅಶಾಂತಿಯ ಕಿಡಿ ಹತ್ತಿಕೊಂಡಿರುವಂತದ್ದು. ಯಾವುದೋ ಒಂದು ವರ್ಗದ ಕೆಲವರು ಈ ಒಂದು ಧ್ವಜವನ್ನು ತೆಗಿಬೇಕು ಮತ್ತೆ ಇದರಿಂದ ಒಂದು ಸಾಮರಸ್ಯ ಹಾಳಾಗುತ್ತೆ ಅಂತ ಹೇಳಿ ಈಗ ದೂರನ್ನ ಕೊಟ್ಟ ಹಿನ್ನೆಲೆಯಲ್ಲಿ ಈ ಒಂದು ಗ್ರಾಮದಲ್ಲಿ ಈಗ ಈ ಧ್ವಜ ಹಾರಾಟ ಕಂಬಕ್ಕೆ ಈಗ ಒಂದು ವಿರೋಧ ವ್ಯಕ್ತ ಆಗಿದೆ. ಹಾಗಾಗಿ ಕೂಡ ಗ್ರಾಮದಲ್ಲಿ ಒಂದು ರೀತಿಯ ಬಿಗುವಿನ ವಾತಾವರಣ ಇದೆ. ಜೊತೆಗೆ ಯಾವಾಗ ಈ ಬಗ್ಗೆ ದೂರು ಬಂತು, ಆ ದೂರು ಬಂದ ಹಿನ್ನೆಲೆಯಲ್ಲಿ ಸ್ಥಳಕ್ಕೆ ಎಸಿ, ತಹಸೀಲ್ದಾರ್ ಹಾಗೂ ಸ್ಥಳೀಯ ತಾಲೂಕು ಪಂಚಾಯತಿ ಹಾಗೂ ಗ್ರಾಮ ಪಂಚಾಯತಿ ಅಧಿಕಾರಿಗಳು ಭೇಟಿ ನೀಡಿ ಧ್ವಜವನ್ನು ಇಳಿಸಬೇಕು ಅಂತ ಹೇಳಿ ಒತ್ತಾಯ ಮಾಡಿದ್ರು ಕೂಡ ಈಗ ಗ್ರಾಮಸ್ಥರು ಅದಕ್ಕೆ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಜೊತೆಗೆ ಅಧಿಕಾರಿಗಳ ವಿರುದ್ಧ ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ, ಯಾಕೆಂದ್ರೆ ಏನೀಗ ಹಿಂದುತ್ವಗಳ ಒಂದು ಭಾವನೆ ಆಗಿರುವಂತ ಈ ಒಂದು ಧ್ವಜವನ್ನು ಇಳಿಸುವ ಮೂಲಕ ಏನೋ ಒಂದು ಕಡೆ ಕಾಂಗ್ರೆಸ್ ಸರ್ಕಾರ ಇದಕ್ಕೆ ಕುಮ್ಮಕ್ಕು ಕೊಡ್ತಾ ಇದೆ, ಗ್ರಾಮದಲ್ಲಿ ಸಾಮರಸ್ಯ ಹಾಳು ಮಾಡ್ತಾ ಇದೆ ಅಂತ ಹೇಳಿ ಈಗ ಗ್ರಾಮಸ್ಥರು ಕೂಡ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಏನೀಗ ಗ್ರಾಮದಲ್ಲಿ ನಿರ್ಮಾಣ ಆಗಿರುವಂತಹ ಈ ಒಂದು ಹನುಮ ಧ್ವಜದ ಕಂಬ ಇದೆ. ಈ ಕಂಬಕ್ಕೆ ಮುಸ್ಲಿಮರು ಕೂಡ ಬೆಂಬಲವನ್ನ ಕೊಟ್ಟಿದ್ದಾರೆ. ಆದ್ರೆ ಯಾರೋ ಕೆಲವರು ವಿರೋಧಿಗಳ ಕಿಡಿಗೇಡಿಗಳ ಕೃತ್ಯದಿಂದ ಈ ಗ್ರಾಮದಲ್ಲಿ ಈ ರೀತಿ ಅಶಾಂತಿಯ ವಾತಾವರಣಕ್ಕೆ ಕಾರಣ ಆಗಿದೆ ಅಂತ ಹೇಳಿ ಈಗ
ಅಲ್ಲಿನ ಗ್ರಾಮಸ್ಥರು ಹೇಳ್ತಿದ್ರು. ಜೊತೆಗೆ ಯಾವಾಗ ಈ ಒಂದು ಪ್ರಕರಣ ಸಾಕಷ್ಟು ಮಟ್ಟದಲ್ಲಿ ಬಿಸಿ ಆಯಿತು, ಆಗ ಹಿಂದೂ ಸಂಘಟನೆಗಳು ಕೂಡ ಗ್ರಾಮಕ್ಕೆ ದೌಡಾಯಿಸಿ ಆ ಗ್ರಾಮದಲ್ಲಿ ಕೂಡ ಈಗ ಒಂದು ರೀತಿಯಾಗಿ ಪ್ರತಿಭಟನೆ ಕಾರ್ಯ ನೀಡಿದ್ದೇವೆ. ಜೊತೆಗೆ ಅಧಿಕಾರಿಗಳು ಕೂಡ ಈಗ ಸ್ಥಳಕ್ಕೆ ಭೇಟಿ ನೀಡಿದ್ರು ಕೂಡ ಅಧಿಕಾರಿಗಳಿಗೂ ಕೂಡ ಜನರು ಕೂಡ ಹೇಳ್ತಾರ, ಇದು ನಮ್ಮ ಊರಿನ ಧ್ವಜ, ನಮಗೆ ಇಲ್ಲಿ ಆರಿಸಲಿಕ್ಕೆ ಅನುಮತಿಯನ್ನ ನಾವು ಪಡ್ಕೊಂಡಿದೀವಿ, ಜೊತೆಗೆ ಎಲ್ಲವೂ ಕೂಡ ಸರಿಯಾಗಿದೆ, ಆದ್ರೆ ನೀವು ಯಾಕೆ ಬಂದು ಈ ರೀತಿ ಇದು ಮಾಡ್ತೀವಿ, ನಿಮ್ಗೆ ಸರ್ಕಾರದ ಕುಮ್ಮಕ್ಕು ಏನಾದ್ರು ಇದೆಯಾ ಅಂತ ಹೇಳಿ ಈಗ ಪ್ರಶ್ನೆ ಮಾಡ್ತಿದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ ನಾವು ಧ್ವಜವನ್ನ ಹೆಣಿಸೋದಾಗ್ಲಿ ಅಥವಾ ಈಗ ಒಂದು ಕಂಬವನ್ನ ತೆರವು ಮಾಡೋದಾಗ್ಲಿ ಮಾಡೋದಿಲ್ಲ. ನೀವೇನಾದ್ರು ಮಾಡಿದ್ರೆ ನಮ್ಮ ಒಂದು ಆತ್ಮಹತ್ಯೆಗೆ ನೀವು ಕಾರಣ ಆಗ್ತೀರಿ ಅಂತ ಹೇಳಿ ಈಗ ಅಲ್ಲಿನ ಗ್ರಾಮಸ್ಥರು ಕೂಡ ಆತ್ಮಹತ್ಯೆ ಅದೇನು ಕೂಡ ನೀಡುವ ಎಚ್ಚರಿಕೆಯನ್ನ ಕೂಡ ಅಧಿಕಾರಿಗಳಿಗೆ ಕೊಟ್ಟಿದ್ದಾರೆ. ಹೀಗಾಗಿ ಕೂಡ ಎಲ್ಲೊಂದು ಕಡೆ ಈಗ ಪ್ರಕರಣ ಸಾಕಷ್ಟು ಗಂಭೀರವನ್ನ ಪಡ್ಕೊಂಡಿದೆ. ಜೊತೆಗೆ ಸ್ಥಳಕ್ಕೆ ಈಗ ಏನು ಎಸಿ ಅವರು ಬಂದು ಪರಿಶೀಲನೆ ಮಾಡಿದ್ದಾರೆ. ಜೊತೆಗೆ ಡಿಸಿ ಅವರು ಕೂಡ ಮನವೊಲಿಸಿಕೆ ಕಾರ್ಯವನ್ನು ಕೂಡ ಮಾಡ್ಲಿಕ್ಕೆ ಬರ್ತಾ ಇದ್ದಾರೆ. ಜೊತೆಗೆ ಶಾಂತಿ ಸುವ್ಯವಸ್ಥೆಗಾಗಿ ಅಲ್ಲಿನ ಮುಂಗಟ್ಟುಗಳನ್ನು ಮುಚ್ಚಿಸಿ ಆ ಒಂದು ಧ್ವಜ ಸ್ತಂಭದ ಸುತ್ತ ಈಗ 144 ಸೆಕ್ಷನ್ ಅನ್ನು ಕೂಡ ಜಾರಿ ಮಾಡುವ ಮೂಲಕ ಒಂದು ರೀತಿ ಬಿಗುವಿನ ವಾತಾವರಣ ಇರುವಂತದ್ದು. ಶಿಲ್ಪ. ಓಕೆ, ಧನ್ಯವಾದ ರಾಘವೇಂದ್ರ ಡೀಟೇಲ್ಸ್. ನಿಮ್ಮ ಜಿ ಕನ್ನಡ ನ್ಯೂಸ್ ಚಾನೆಲ್ ಈಗ ಸನ್ ಡೈರೆಕ್ಟ್ ನಂಬರ್ 292, ಯು ಡಿಜಿಟಲ್ ನಂಬರ್ 162, ಸಿಟಿ ಕೇಬಲ್ ನಂಬರ್ 51, ಜಿಟಿಪಿಎಲ್ ನಂಬರ್ 17, ಅಭಿಷೇಕ್ ಕೇಬಲ್ ನಂಬರ್ 821, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ನಂಬರ್ 51, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53 ನೆಟ್ವರ್ಕ್ಗಳಲ್ಲಿ ಲಭ್ಯ.